Please like, share and subscribe my channel. Thank you. ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ನನ್ನ ಫಸ್ಟ್ ಎವರ್ ಗೆಟ್ ರೆಡಿ ವಿತ್ ಮೀ. ಹಬ್ಬಕ್ಕೆ ಹೋಗ್ತಾ ಇದ್ದೆ, ಅದಕ್ಕೆ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ನನ್ನದು ಆಯಿಲಿ ಸ್ಕಿನ್ ಇರೋದ್ರಿಂದ ನನ್ನ ಮುಖದಲ್ಲಿ ಸ್ವಲ್ಪ ಪಿಂಪಲ್ಸ್ ಇದೆ. ಅದಕ್ಕೆ ನಾನು ಯೂಸ್ ಮಾಡೋದು ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮುಖದಲ್ಲಿ ಪಿಂಪಲ್ಸ್ ಕಡಿಮೆ ಆಗಿದೆ ಮತ್ತು ಸ್ವಲ್ಪ ಬ್ರೈಟ್ನೆಸ್ ಕಾಣಿಸ್ತಿದೆ. ನಾವು ಎಲ್ಲಿಗೆ ಹೋದ್ರೂ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋದ್ವಿ ಅಂದರೆ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಜಾಸ್ತಿನೇ ಇರುತ್ತೆ ಅಲ್ವಾ, ಏನಂತೀರಾ? ಸೊ ಅದಕ್ಕೆ ನೀವೆಲ್ಲೇ ಹೋದರೂ, ಇಂಟರ್ವ್ಯೂ ಅಥವಾ ಬೇರೆ ಕಡೆ ಎಲ್ಲೋದ್ರೂ ತುಂಬ ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಹೋಗಿ. ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತೀರಾ. ನನಗೆ ರೆಡಿಯಾಗಿ ಎಲ್ಲಾದರೂ ಹೋಗೋದಂದರೆ ತುಂಬಾ ಇಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ಇದು ಕಾಮನ್ ಅಲ್ವಾ, ರೆಡಿಯಾಗೋದಂದರೆ ಇಷ್ಟ ಇದ್ದೇ ಇರುತ್ತೆ. ಅದರಲ್ಲೂ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಿದ್ರೆ ಡ್ಯಾನ್ಸ್ ಮಾಡ್ಕೊಂಡು ರೆಡಿ ಆಗ್ತೀವಿ ನಾವು. ಇದು ನನ್ನ ಫಸ್ಟ್ ಎವರ್ ಗೆಟ್ ರೆಡಿ ವಿತ್ ಮೀ ಆಗಿರೋದ್ರಿಂದ ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಮತ್ತು ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹುಡುಗಿರಿಗೆ ಮೇನ್ ಅಟ್ರ್ಯಾಕ್ಷನ್ನು ಲಿಪ್ಸ್ಟಿಕ್ಕು, ಕಾಜಲ್ಲು ಮತ್ತು ಸ್ಟಿಕ್ಕರು. ಕೆಲವೊಬ್ಬೊಬ್ಬರು ಈ 3 ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಿ ರೆಡಿ ಆಗ್ತಾರೆ, ಆದರೂ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದು ನಾನು ಕೂಡ ಮೊದಲು ಆ 3 ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡ್ತಿದ್ದು. ನಂಗೆ ಆವಾಗಲೂ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಅನ್ನಿಸ್ತಿತ್ತು. ಬಟ್ ಇವಾಗ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಅಪ್ಡೇಟ್ ಆದೆ. ಆ 3 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ರೆಡಿ ಆಗೋರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ದೇ ಆರ್ ನ್ಯಾಚುರಲ್ ಬ್ಯೂಟೀಸ್. ಚೂಡಿದಾರ್ ಅಥವಾ ಸ್ಯಾರಿಗೆ ಫುಲ್ ರೆಡಿಯಾಗಿ ಲಾಸ್ಟಲ್ಲಿ ಸ್ವಲ್ಪ ಕುಂಕುಮನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್. ಲೆಟ್ಸ್ ಗೋ ಫಾರ್ ಅ ಸ್ಲೋ ಮೋಷನ್ ವಾಕ್.